ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದು ಸುಮಂತ್ ಗೌಡ ವರ್ಸಸ್ ಚೇತನ್ ಬಗ್ಗೆ. ಸುಮಂತ್ ಗೌಡ ಅವರ ಕೆಲವೊಂದು ಆಡಿಯೋಸ್ ವೈರಲ್ ಹೋಗಿರೋದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಈ ಎಲ್ಲ ಆಡಿಯೋಸ್ ಅಲ್ಲಿ ಸುಮಂತ್ ಗೌಡ ಅವರು ಚೇತನ್ ಜೊತೆ ಮಾತಾಡಿರ್ತಾರೆ. ಇದೇ ಒಂದು ಆಡಿಯೋದಲ್ಲಿ ಸುಮಂತ್ ಅವರು ಚೇತನಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಅರುಣ್ ಶಯಾಮ್ ಲಾಯರ್ ಅವ್ರದ್ದು ಆಡಿಯೋ ಎಲ್ಲಾದ್ರೂ ಅಪ್ಲೋಡ್ ಮಾಡಿದ್ಯಾ ಅಥವಾ ಯಾರಿಗಾದ್ರೂ ಕಳಿಸಿದ್ಯಾ ಅಂತ. ಅದಕ್ಕೆ ಚೇತನ್ ಅವರು ಇಲ್ಲ, ನಾನು ಯಾರಿಗೂ ಕಳಿಸಿಲ್ಲ ಮತ್ತೆ ಎಲ್ಲೂ ಅಪ್ಲೋಡ್ ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ. ಈಗ ಆಡಿಯೋನ ಕಳಿಸಿದ್ರ ಅರುಣ್ ಸಮರ್ದ ಇಲ್ಲ ಅರುಣ್ ಸಮರ್ದ ಎಂಟ್ರಿ ಯಾಕೆ ಬ್ರೋ ಹಿಂಗ್ ಮಾಡ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಜನದ ಪ್ರಶ್ನೆ ಏನಾಗಿತ್ತಂದ್ರೆ, ಸುಮಂತ್ ಹಾಗೂ ಚೇತನ್ ಅರುಣ್ ಶಯಾಮ್ ಲಾಯರ್ ಅವ್ರ ಬಗ್ಗೆ ಏನ್ ಮಾತಾಡಿದ್ರು ಅಂತ. ಇವರೇ ನೋಡಿ ಅರುಣ್ ಶಯಾಮ್ ಲಾಯರ್. ಇವರೊಬ್ರು ಸೀನಿಯರ್ ಅಡ್ವೊಕೇಟ್ ಮತ್ತೆ ಫಾರ್ಮರ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿದ್ರು. ಕರ್ನಾಟಕ ಗವರ್ಮೆಂಟ್ ವರ್ಸಸ್ ಅರ್ನಬ್ ಗೋಸ್ವಾಮಿ ಕೇಸಲ್ಲಿ ಅರುಣಾ ಶಯಾಮ್ ಅವರು ಅರ್ನಬ್ ಗೋಸ್ವಾಮಿ ಅವರಿಗೆ ಲಾಯರ್ ಆಗಿದ್ರು. ಚೇತನ್ ಅವರು ಟ್ರೆಂಡಿಂಗ್ ನ್ಯೂಸ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ಲಾಯರ್ ಆಡಿಯೋದಲ್ಲಿ ಏನಿದೆ ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ಚೇತನ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಸುಮಂತ್ ಮತ್ತೆ ನಾನು ಒಬ್ರು ಲಾಯರ್ ಬಗ್ಗೆ ಮಾತಾಡಿದ್ವಲ್ಲ, ಸುಮಂತ್ ಆ ಲಾಯರ್ ಅನ್ನ ಏನಕ್ಕೆ ಮೆನ್ಷನ್ ಮಾಡಿದ್ರು ಅಂದ್ರೆ, ಚಂದನ್ ಗೌಡ ಅವರು ಸುಮಂತ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು. ಕೊನೆಗೆ ಆ ಒಂದು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸೆಟಲ್ಮೆಂಟ್ ಕೂಡ ಆಯ್ತು. ಏನಾದ್ರೂ ಚಂದನ್ ಗೌಡ ಅವರು ನೆಕ್ಸ್ಟ್ ಹೈಕೋರ್ಟ್ ಅಥವಾ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗಿ ಸುಮಂತ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ರೆ ಅವಾಗ ಅರುಣಾ ಶಯಾಮ್ ಲಾಯರ್ ಆ ಕೇಸ್ ಬಗ್ಗೆ ನೋಡ್ಕೊಂತಾರೆ ಅಂತ ಹೇಳಿದ್ರು ಅಷ್ಟೇ. ನೆಕ್ಸ್ಟ್ ಅಪ್ಡೇಟ್ ಡಿವಿ ಅವ್ರ ಬಗ್ಗೆ. ದೀಪಕ್ ಅವರು ರೀಸೆಂಟ್ಲಿ ಟೊಯೋಟೋ ಹಿಲಾಕ್ಸ್ ನ ಪರ್ಚೇಸ್ ಮಾಡಿದ್ದಾರೆ. ದೀಪಕ್ ಅವರು ಕಾರ್ ಪರ್ಚೇಸ್ ಮಾಡೋ ಪ್ಲಾನ್ ಅಲ್ಲಿ ಇರ್ಲಿಲ್ಲ, ಆದ್ರೆ ಟೊಯೋಟೋ ಶೋರೂಮ್ ಅಲ್ಲಿ ಹಿಲಾಕ್ಸ್ ನ ನೋಡಕ್ಕೆ ಅಂತ ಹೋದವರು ಸಡನ್ ಆಗಿ ಪ್ಲಾನ್ ಮಾಡಿ ಈ ಒಂದು ಕಾರ್ ನ ಪರ್ಚೇಸ್ ಮಾಡಿದ್ದಾರೆ. ಮತ್ತೆ ಅವರ ಲೆಫ್ಟ್ ನೀ ಅಲ್ಲಿ ಅವರಿಗೆ ರೀಸೆಂಟ್ಲಿ ಪೇನ್ ಕೂಡ ಸ್ಟಾರ್ಟ್ ಆಗಿತ್ತಂತೆ. ಅದನ್ನ ಅವರು ತಮ್ಮ ಫಿಸಿಯೋಥೆರಪಿಸ್ಟ್ ಗೆ ತೋರಿಸಿದಾಗ, ನೀವು ಕಾರ್ ಓಡಿಸ್ತಿರುವಾಗ ಕ್ಲಚ್ ನ ತುಂಬಾ ಯೂಸ್ ಮಾಡ್ತಿರಲ್ಲ, ಅದರಿಂದ ಈ ಒಂದು ಪೇನ್ ಬಂದಿರೋದು ಅಂತ ಹೇಳಿದ್ದಾರೆ. ಹಂಗಾಗಿ ದೀಪಕ್ ಅವರು ಟೊಯೋಟೋ ಹಿಲಿಕ್ಸ್ ಆಟೋಮೆಟಿಕ್ ಗೇರ್ ನ ಪರ್ಚೇಸ್ ಮಾಡಿದ್ದಾರೆ. ಈ ಎಲ್ಲಾ ವಿಷಯನೂ ಇವರು ಈ ಒಂದು ವ್ಲಾಗ್ ಅಲ್ಲಿ ಹೇಳಿದ್ದಾರೆ. ಆದ್ರೆ ತುಂಬಾ ಜನಗಳ ಪ್ರಶ್ನೆ ಏನಾಗಿತ್ತಂದ್ರೆ, ತಮ್ಮ ಹಳೆ ಕಾರು ಮಹೀಂದ್ರ ತಾರ್ ನ ಏನ್ ಮಾಡ್ತೀರಾ ಅಂತ, ಅಂದ್ರೆ ಏನಾದ್ರು ಸೆಲ್ ಮಾಡ್ತೀರಾ ಅಥವಾ ನೀವೇ ಇಟ್ಕೊಂತೀರಾ ಅಂತ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ರು. ಅದಕ್ಕೆ ಡಿವಿ ಅವರು ಈ ಒಂದು ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಮಹೀಂದ್ರ ತಾರ್ನ ನಾನು ಸೆಲ್ ಮಾಡ್ತಾ ಇದ್ದೀನಿ, ಸೊ ಅಮೌಂಟ್ ಬಂದು 16 ಲಕ್ಷ ಇಂಟ್ರೆಸ್ಟೆಡ್ ಪೀಪಲ್ ಪರ್ಚೇಸ್ ಮಾಡಬಹುದು. ಮತ್ತೆ ಡಿವಿ ಅವರು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನ್ ಹೇಳಿದ್ದಾರೆ ಅಂದ್ರೆ, ಸಂಖ್ಯಾಶಾಸ್ತ್ರದ ಪ್ರಕಾರ ಡಿವಿ ಅವರಿಗೆ ನಂಬರ್ ಬಂದಿರೋದು 3 ಅಂತೆ. ಹಂಗಾಗಿ ಅವರ ಮಹೀಂದ್ರ ತಾರಿನ ನಂಬರ್ ನ ನೀವು ಆಡ್ ಮಾಡಿದ್ರೆ 3 ಬರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಸುಧಾರಾಣಿ ಮೇಡಮ್ ಬಗ್ಗೆ. ಸುಧಾರಾಣಿ ಅವರು ಬಿಗ್ ಬಾಸ್ ಗೆ ಹೋಗ್ತಾ ಇದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಪೋಸ್ಟ್ ಮಾಡ್ತಾ ಇದ್ರು. ಆ ಎಲ್ಲಾ ಪೋಸ್ಟ್ ಗಳನ್ನ ನೋಡಿ ಸುಧಾರಾಣಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಒಂದು ಮೀಮ್ ಮುಖಾಂತರ ರಿಪ್ಲೈನ ಕೊಟ್ಟಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಯಾರು ಹೇಳಿದ್ದು? रुको जरा सबर करो. ಯಾವ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಯ್ತು. ಅದ್ರ ಜೊತೆಗೆ ತುಂಬಾ ಜನ ಕನ್ಫ್ಯೂಸ್ ಕೂಡ ಆದ್ರು. ಈ ವಿಡಿಯೋ ನಿಜವಾಗ್ಲೂ ಸುಧಾರಾಣಿ ಅವರೇ ಅಪ್ಲೋಡ್ ಮಾಡಿದ್ರಾ ಅಥವಾ ಸುಧಾರಾಣಿ ಅವರ ಅಕೌಂಟ್ ಯಾರಾದ್ರೂ ಹ್ಯಾಕ್ ಮಾಡೋದ್ರಾ ಅಂತ. ಅದಕ್ಕೆ ಸುಧಾರಾಣಿ ಮೇಡಮ್ ಇನ್ನೊಂದು ಪೋಸ್ಟ್ ನ ಅಪ್ಲೋಡ್ ಮಾಡಿದ್ದಾರೆ. ನನ್ನ ಅಕೌಂಟ್ ಏನೂ ಆಗಿಲ್ಲ, ಆ ಒಂದು ಪೋಸ್ಟ್ ನ ನಾನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರೋದು ಅಂತ ಹೇಳಿದ್ದಾರೆ. ಈ ಸರಿ ಕನ್ನಡ ಬಿಗ್ ಬಾಸ್ ಸೀಸನ್ 12ಕ್ಕೆ ನಟಿ ಸುಧಾರಾಣಿ ಅವರು ಯಾವ ನೆಕ್ಸ್ಟ್ ಅಪ್ಡೇಟ್ ಲಾಯರ್ ಜಗದೀಶ್ ಅವ್ರ ಬಗ್ಗೆ. ಧರ್ಮಸ್ಥಳದ ಬಂಗಳೆ ಗುಡ್ಡದಲ್ಲಿ 5 ಬುರುಡೆಗಳು ಮತ್ತೆ ಸುಮಾರು ಮೂಳೆಗಳು ಸಿಕ್ಕಿವೆ ಅಂತ ವರದಿ ಬಂದಿದೆ. ಯಾಕೆ ಪವರ್ ಟಿವಿ ರಾಕೇಶ್ ಅವರು ಅಥವಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಜಿತ್ ಅವರು ಈ ಒಂದು ವಿಷಯದ ಬಗ್ಗೆ ಮಾತಾಡ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಯಾಕೆ ನಿನ್ನೆಯಿಂದ ಅಜಿತ್ ಹನ್ಮಕ್ಕನ್ ಅವರು ಸುವರ್ಣದಲ್ಲಿ 5 ಪಳೆವಳಿಗೆ ಸಿಕ್ಕಿದೆ ಅಂತ ಮಾತಾಡ್ತಾರೆ. ಯಾಕೆ ಅಜಿತ್ ಯಾಕೆ ಅಜಿತ್ ನಿಮ್ಮವ್ರು ಅಂತನಾ? ನಿಮಗ್ ಬೇಕಾದವ್ರು ಅಂತನಾ? ನಿಮಗ್ ಬೇಕಾದವ್ರಾದ್ರೆ ಸುವರ್ಣದಲ್ಲಿ ನ್ಯೂಸೇ ಬರಲ್ಲ, ಪಬ್ಲಿಕ್ ಟಿವಿನಲ್ಲಿ ನ್ಯೂಸೇ ಬರಲ್ಲ, ರಂಗಣ್ಣನ್ ಟಿವಿಲಿ ನ್ಯೂಸೇ ಬರಲ್ಲ, ಈ ಕಡೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಚಾನೆಲ್ ಅಲ್ಲಿ ಬರೋದೇ. ನ್ಯೂಸ್ ರೀಡರ್ ಎಲ್ಲಾದ್ರೂ ಲೀವ್ಗೆ ಕೊಟ್ಟು ಕಳ್ಸಿಬಿಟ್ರ ಪವರ್ ಟಿವಿನಲ್ಲಿ? ಏನ್ ನಾಟಕ ಮಾಡ್ತೀರಲ್ವಾ? ಫ್ಯಾಕ್ಟ್ಸ್ ತೋರ್ಸ್ರಪ್ಪ. ನಿಮ್ಗಳನ್ನ ಮಾಧ್ಯಮ ಅಂತ ನಾವ್ ಹೇಳ್ಕೊಳ್ಳೋದ. ನೀವು ಕುಕಪ್ ಸ್ಟೋರಿ ಮಾಡಿ ನಮ್ಗೆ ಹೇಳಕ್ಕಲ್ಲ. ನೀವ್ ಯಾವ್ದೋ ಅಡಿಗೆ ಮಾಡಿ ನಮ್ಗೆ ಬಡಿಸ್ಬೇಕಾಗಿಲ್ಲ. ಅಲ್ಲಿ ರಾ ಏನಿದೆ, ಅಲ್ಲಿ ಏನ್ ನಡೀತಾ ಇದೆ ಅದನ್ನ ತೋರ್ಸಿದ್ರೆ ಜನ ಡಿಸೈಡ್ ಮಾಡ್ಕೊಂತಾರೆ. ನೀವುಗಳು ಆಮೇಲೆ ರಾಕೇಶ್ ಶೆಟ್ಟಿ ನನ್ಗೆ ಕಣ್ಣಲ್ಲಿ ನೀರ್ ಬಂತು, ಯಾರು ಕೆಟ್ಟದ್ ಮಾಡ್ತಾ ಇಲ್ಲ, ನಾವು ತನಿಖೆ ಮಾಡಿ ಅಂತ ಹೇಳ್ತಾ ಇದೀವಿ ಅಂತ ಅವನಾಗ ನೇಣಿಗೆ ಹಾಕ್ಬಿಟ್ರ. ನನ್ಗೆ ಕಣ್ಣಲ್ಲಿ ನೀರ್ ಬಂತು. ಯಾಕೆ ಬರಲ್ಲ ನಿನ್ಗೆ? ಅಲ್ವಾಗೇನೋ ಇಸ್ಕೊಂಡ್ ಬಂದಿದ್ಯಾ? ಬಂದಿರ್ತದೆ. ನನಗೇನು ಬಂದಿಲ್ಲ, ಅದಕ್ಕೆ ನಮ್ಗೇನು
ನೆಕ್ಸ್ಟ್ ಅಪ್ಡೇಟ್ AI ಜೆಮಿನಿ ಬಗ್ಗೆ. ಗೂಗಲ್ ಜೆಮಿನಿ ಇದು ಸ್ಯಾರಿ ಟ್ರೆಂಡ್ ನಿಮಗೆ ಗೊತ್ತೇ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗಿರು ವಿಂಟೇಜ್ ಸೀರೆಗಳನ್ನ ಉಡ್ಕೊಂಡಿರೋ ಫೋಟೋಸ್ ನ ನೀವು ನೋಡಿರ್ತೀರಾ. ಆದ್ರೆ ಈ ಇನ್ಫ್ಲೂಯೆನ್ಸರ್ ಇಂದು ಸ್ಟೋರಿ ಕೇಳಿ ನನಗೂ ಶಾಕ್ ಆಯ್ತು. ಇವರು ಗೂಗಲ್ ಜೆಮಿನೈಗೆ ಫೋಟೋ ಜೊತೆ ಪ್ರಾಂಪ್ಟ್ ನ ಟೈಪ್ ಮಾಡಿ ಕಳಿಸ್ತಾರೆ. ಗೂಗಲ್ ಜೆಮಿನೈ ಸ್ಯಾರಿಲಿರೋ ಫೋಟೋನ ಇವರಿಗೆ ವಾಪಸ್ ಸೆಂಡ್ ಮಾಡುತ್ತೆ. ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ ಗೂಗಲ್ ಜೆಮಿನೈ ಇವರ ಕೈಯಲ್ಲಿರೋ ಒಂದು ಮಚ್ಚೆನೂ ಕೂಡ ಐಡೆಂಟಿಫೈ ಮಾಡಿ ಕಳಿಸುತ್ತೆ. ಇವರು ಅಪ್ಲೋಡ್ ಮಾಡಿರೋ ಫೋಟೋನ ನೀವು ನೋಡಬಹುದು, ಕಂಪ್ಲೀಟ್ ಆಗಿ ಡ್ರೆಸ್ ನ ಹಾಕೊಂಡಿದ್ದಾರೆ. ಆದ್ರೂ ಗೂಗಲ್ ಜೆಮಿನೈಗೆ ಇವರ ಬಾಡಿಲಿರೋ ಮಚ್ಚೆ ಹೇಗೆ ಗೊತ್ತಾಯ್ತು ಅಂತ ಕನ್ಫ್ಯೂಸ್ ಆಗಿದ್ದಾರೆ. ಮತ್ತೆ ಇದ್ರ ಬಗ್ಗೆ ಅವರು ವಿಡಿಯೋ ಕೂಡ ಮಾಡಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನಗಳ ಪ್ರಶ್ನೆ ಬಂದು ಹೇಗೆ ಗೂಗಲ್ ಜೆಮಿನೈ ಅದನ್ನ ಐಡೆಂಟಿಫೈ ಮಾಡ್ತು ಅಂತ. ಅದಕ್ಕೆ ಟ್ಯೂಬ್ ಕನ್ನಡ ಅವರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಮೊದಲು ನೀವು ಗೂಗಲ್ ಜೆಮಿನೈ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಬೇಕು. ಸೊ ಗೂಗಲ್ ಜೆಮಿನೈಲಿ ನೀವೇನಾದ್ರೂ ಒಂದು ಪ್ರಾಂಪ್ಟ್ ಜೊತೆಗೆ ಫೋಟೋಸ್ ನ ಅಪ್ಲೋಡ್ ಮಾಡಿದ್ರೆ, ಮೊದಲು ನೀವೇನ್ ಫೋಟೋನ ಅಪ್ಲೋಡ್ ಮಾಡಿರ್ತೀರಲ್ಲ ಆ ಒಂದು ಫೋಟೋ ರಿಲೇಟೆಡ್ ಆನ್ಲೈನ್ ಅಲ್ಲಿ ಏನಾದ್ರೂ ಡಾಟಾ ಸಿಗಬಹುದಾ ಅಥವಾ ಏನಾದ್ರೂ ಮ್ಯಾಚ್ ಆಗುವಂತಹ ಫೋಟೋಸ್ ಏನಾದ್ರೂ ಸಿಗಬಹುದಾ ಅನ್ನೋದನ್ನ ಗೂಗಲ್ ಜೆಮಿನೈ ಮೊದಲು ಸರ್ಚ್ ಮಾಡುತ್ತೆ. ಅಕಸ್ಮಾತ್ ಅದಕ್ಕೇನಾದ್ರೂ ಆ ಫೋಟೋ ರಿಲೇಟೆಡ್ ಎಕ್ಸಾಕ್ಟ್ ಆಗಿ ಡಾಟಾ ಸಿಕ್ಕಿದ್ರೆ ಸೊ ಅದನ್ನ ಕೂಡ ಕಲೆಕ್ಟ್ ಮಾಡಿಕೊಂಡು ನೀವೇನ್ ಪ್ರಾಂಪ್ಟ್ ನ ಕೊಟ್ಟಿರ್ತೀರಲ್ಲ ಅದನ್ನ ಮ್ಯಾಚ್ ಮಾಡಿ ನಿಮಗೆ ಒಂದು ಫೋಟೋನ ಜನರೇಟ್ ಮಾಡಿ ಕೊಡುತ್ತೆ. ಸೊ ಈ ಎರಡು ವಿಷಯದಲ್ಲಿ ಗೂಗಲ್ ಜೆಮಿನೈ ಮಾಡಿದ್ದೆ ಈ ಕೆಲಸ. ಇವಾಗ ಇವರಿಬ್ಬರು ಕೂಡ ಆನ್ಲೈನ್ ಅಲ್ಲಿ ತುಂಬಾ ಫೇಮಸ್ ಆಗಿದೆ. ಸೊ ಅದಕ್ಕೋಸ್ಕರ ಗೂಗಲ್ ಜೆಮಿನೈ ಅವರ ಒಂದು ಫೋಟೋನ ಅನಲೈಸ್ ಮಾಡಿ ಅವರಿಗೆ ಮ್ಯಾಚ್ ಆಗುವಂತ ಒಂದು ರಿಯಲಿಸ್ಟಿಕ್ ಫೋಟೋನ ಜನರೇಟ್ ಮಾಡಿ ಕೊಟ್ಟಿದೆ ಅಷ್ಟೇ. ನೆಕ್ಸ್ಟ್ ಅಪ್ಡೇಟ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಬಗ್ಗೆ. ಸಂಡೇ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಹ್ಯಾಂಡ್ ಶೇಕ್ ಮಾಡಿಲ್ಲ ಅಂತ ಪಾಕಿಸ್ತಾನ್ ಕ್ರಿಕೆಟ್ ಟೀಮು ಇಂಟರ್ನ್ಯಾಷನಲ್ ಕ್ರಿಕೆಟ್ ಬೋರ್ಡ್ ಗೆ ಕಂಪ್ಲೇಂಟ್ ನ ಕೊಟ್ಟಿತ್ತು. ಮತ್ತೆ ರೆಫ್ರಿ ಆಂಡಿ ಪೈಕ್ರಾಫ್ಟ್ ಅವ್ರನ್ನ ರಿಮೂವ್ ಮಾಡೋ ತನಕ ನಾವು ಅಪ್ಕಮಿಂಗ್ ಮ್ಯಾಚಸ್ ನ ಆಡಲ್ಲ ಅಂತಾನು ಹೇಳಿದ್ರು. ಆದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಆಂಡಿ ಪೈಕ್ರಾಫ್ಟ್ ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಪಾಕಿಸ್ತಾನ್ ಅವರ ಕಂಪ್ಲೇಂಟ್ ನ ರಿಜೆಕ್ಟ್ ಮಾಡಿದೆ. ಸೆಪ್ಟೆಂಬರ್ 17ಕ್ಕೆ ಪಾಕಿಸ್ತಾನ್ ಅವರು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವ್ರ ಜೊತೆ ಮ್ಯಾಚ್ ಆಡಕ್ಕೆ 1 ಅವರ್ ಲೇಟ್ ಆಗಿ ಬಂದಿದ್ದಾರೆ. ಇದ್ರ ಬಗ್ಗೆ ಮುರಳಿ ಕಾರ್ತಿಕ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಪಾಕಿಸ್ತಾನ್ ಟೀಮ್ ಏನಾದ್ರೂ ಈ ಮ್ಯಾಚ್ ನ ಬೈಕಾಟ್ ಮಾಡಿದ್ರೆ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ $16 ಮಿಲಿಯನ್ ನ ಫೈನ್ ಆಗಿ ಕಟ್ಟಬೇಕಿತ್ತು. ಹಂಗಾಗಿ ಕೊನೆಗೆ ಮ್ಯಾಚ್ ಆಡಕ್ಕೆ ಒಪ್ಕೊಂಡ್ರು ಅನ್ಸುತ್ತೆ. ನೆಕ್ಸ್ಟ್ ಅಪ್ಡೇಟ್ ದೀಪಿಕಾ ಪಡುಕೋಣೆ ಬಗ್ಗೆ. ದೀಪಿಕಾ ಪಡುಕೋಣೆ ಅವರು ಕಲ್ಕಿ 2898 ಪಾರ್ಟ್ 2 ಮೂವಿಯಿಂದ ಆಚೆ ಬಂದಿದ್ದಾರೆ. ಹೌದು, ದೀಪಿಕಾ ಪಡುಕೋಣೆ ಅವರು ಕಲ್ಕಿ 2898 ಪಾರ್ಟ್ 1 ಮೂವಿಲಿ ಒಂದು ಮೇಜರ್ ಲೀಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಅವರು ಪಾರ್ಟ್ 2 ಮೂವಿಲಿ ಇರಲ್ಲ ಅಂತ ವೈಜಯಂತಿ ಮೂವೀಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ವೈಜಯಂತಿ ಮೂವೀಸ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ದೀಪಿಕಾ ಪಡುಕೋಣೆ ಅವರು ಸೀಕ್ವೆಲ್ ಮೂವಿಲಿ ಇರೋದಿಲ್ಲ. ನಾವು ತುಂಬಾ ಯೋಚನೆ ಮಾಡಿ ಈ ಒಂದು ಡಿಸಿಷನ್ ತಗೊಂಡಿದೀವಿ. ಪಾರ್ಟ್ 1 ಮೂವಿಲಿ ಇವ್ರ ಜೊತೆ ಜರ್ನಿ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಇವಾಗ ಆ ಒಂದು ಪಾರ್ಟ್ನರ್ಶಿಪ್ ನಮಗೆ ಕಾಣಿಸ್ತಾ ಇಲ್ಲ. ಕಲ್ಕಿ 2898 ಮೂವಿಗೆ ಆ ಒಂದು ಕಮಿಟ್ಮೆಂಟ್ ಮತ್ತೆ ಪ್ಯಾಷನ್ ಬೇಕಾಗುತ್ತೆ. ದೀಪಿಕಾ ಪಡುಕೋಣೆ ಅವರ ಫ್ಯೂಚರ್ ಫಿಲ್ಮ್ಸ್ ಗೆ ಆಲ್ ದ ಬೆಸ್ಟ್ ಅಂತಾನು ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಅದಾನಿ ವರ್ಸಸ್ ಯೂಟ್ಯೂಬರ್ಸ್ ಬಗ್ಗೆ. ಡೆಲ್ಲಿ ಕೋರ್ಟ್ ಅದಾನಿ ಮೇಲೆ ವಿಡಿಯೋಸ್ ನ ಮಾಡಿರೋದನ್ನ ರಿಮೂವ್ ಮಾಡಿ ಅಂತ ಕೆಲವೊಂದು ಯೂಟ್ಯೂಬರ್ಸ್ ಗಳಿಗೆ ನೋಟಿಸ್ ನ ಕಳಿಸಿದೆ. ಈ ಒಂದು ವಿಡಿಯೋಸ್ ಅದಾನಿ ಮತ್ತೆ ಅವರ ಬಿಸ್ನೆಸ್ ನ ಡಿಫೇಮ್ ಮಾಡ್ತಾ ಇದೆ ಅಂತ ಈ ವಿಡಿಯೋಸ್ ನ ಕೂಡಲೇ ಡಿಲೀಟ್ ಮಾಡಿ ಅಂತ ಡೆಲ್ಲಿ ಕೋರ್ಟ್ ಯೂಟ್ಯೂಬರ್ಸ್ ಗಳಿಗೆ ನೋಟಿಸ್ ನ ಕಳಿಸಿದೆ. ನೀವು ನೋಡಬಹುದು, ಧ್ರುವ್ ರಾತೆ, ದೇಶ್ ಭಕ್ತ್, ರವೀಶ್ ಕುಮಾರ್, ನ್ಯೂಸ್ ಲಾಂಡ್ರಿ ಹಾಗೂ ಮುಂತಾದ ಯೂಟ್ಯೂಬರ್ಸ್ ಗಳಿಗೆ ನೋಟಿಸ್ ನ ಕಳಿಸಿದೆ. ಬರೀ ಯೂಟ್ಯೂಬರ್ಸ್ ಗಳಿಗೆ ಮಾತ್ರ ಅಲ್ಲ, ಕೆಲವೊಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಮತ್ತೆ ವೆಬ್ಸೈಟ್ ಗಳಿಗೂ ನೋಟಿಸ್ ನ ಕಳಿಸಿದ್ದಾರೆ. ಇವತ್ತಿನ ಫೈನಲ್ ಅಪ್ಡೇಟ್ ಬಂದು ಪಾಕಿಸ್ತಾನ್ ಮತ್ತೆ ಸೌದಿ ಅರೇಬಿಯಾ ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ ನ ಸೈನ್ ಮಾಡಿದ್ದಾರೆ. ಅಂದ್ರೆ ಯಾರಾದ್ರೂ ಪಾಕಿಸ್ತಾನ್ ಅಥವಾ ಸೌದಿ ಅರೇಬಿಯಾ ಮೇಲೆ ಅಟ್ಯಾಕ್ ಮಾಡಿದ್ರೆ ಪಾಕಿಸ್ತಾನ್ ಮತ್ತೆ ಸೌದಿ ಅರೇಬಿಯಾ ಇಬ್ರು ಒಟ್ಟಿಗೆ ಸೇರಿ ರೆಸ್ಪಾನ್ಸ್ ನ ಕೊಡ್ತಾರೆ. ಇದ್ರ ಬಗ್ಗೆ ಇಂಡಿಯನ್ ಎಕ್ಸ್ಟರ್ನಲ್ ಮಿನಿಸ್ಟ್ರಿ ಅವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಇಂಡಿಯನ್ ಎಕ್ಸ್ಟರ್ನಲ್ ಮಿನಿಸ್ಟ್ರಿ ಏನ್ ಹೇಳಿದ್ದಾರೆ ಅಂದ್ರೆ, ಇಂಡಿಯನ್ ನ್ಯಾಷನಲ್ ಸೆಕ್ಯೂರಿಟಿ ಮೇಲೆ ಈ ಒಂದು ಅಗ್ರಿಮೆಂಟ್ ಯಾವ ರೀತಿ ಪ್ರಭಾವ ಬೀಳುತ್ತೆ ಅನ್ನೋದನ್ನ ಸ್ಟಡಿ ಮಾಡಿ ಅನಲೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.